ಇನ್ನು ಎಷ್ಟೊತ್ತು? ಎಲ್ಲ ಕೆಲಸನೂ ಮುಗ್ದೈತೆ ತಾನೇ? ಓ ಚಿಕ್ಕ ಯಜಮಾನ್ರೆ, ಎಲ್ಲನೂ ಮುಗ್ದೈತೆ. ಈಗ ಪೇಂಟ್ ಗಿಂಟ್ ಒಂದು ಮಾಡ್ಬಿಟ್ರೆ ನಿಮ್ದು ಎಲ್ಲನೂ ರೆಡಿ ನೆನಿಯ. ಕುರಿ ತರ ಕೇಳಿ ನಾಳೆ ನೆನಿಯ ಹೋಯ್ತಿರನ ಕುರಿ ತಕೊಬಿಟ್ಟು ಬತ್ತಾ ಇರನ. ನೋಡಿವ್ರಂತೆ ಹೆಂಗ್ ಬೆಳೆಸ್ತೀನಿ ನಾನು ಅಂತ ಹೇಳ್ಬಿಟ್ಟು. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಬಿಸಿನೆಸ್ ನೋಡಿ ಹೆಂಗ್ ಆಯ್ತದೆ ಅಂತ ಹೇಳ್ಬಿಟ್ಟು. ಏನೋ ಕಣ ಮರಯ್ಯ, ನಿನ್ನೆ ನಿನಗೆ ನಂಬಿವ್ನಿ, ಆಮೇಲೆ ನಿನ್ ಕೈಗೆ ಎತ್ಬಿಟ್ಟಿಯಾ, ಸರಿನಾ? ಏ ನೋಡ್ತಾ ಇರ್ರಿ. ಇಷ್ಟು ದಿನ ಸರಿಯಾಗಿ ಏನು ಕೊಡ್ತಿರ್ಲಿಲ್ಲ ಸಂಬಳ ಗಿಂಬಳವ. ಈಗ ನೀವು ಸಂಬಳ ಜೊತೆ ಗಿಂಬಳನೂ ಕೊಡ್ತೀನಿ, ಸ್ಯಾನೆ ದುಡ್ಡು ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಾನೇನು ಮಾಡಕ್ಕಿಲ್ಲ ಅಂತೀನಿ ನೋಡಿ. ಕುರಿದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ಎಲ್ಲಾನು ಕುರಿ ಸಾಗಾಣಿಕೆದೆಲ್ಲನೂ ನಾನೇನೇ ನೋಡ್ಕೊಳ್ಳೋದು. ಇನ್ನೊಂದು ಶೆಡ್ ಬೇಕಾರೆ ಮಾದೇಬುಂಗ್ ಕೊಡ್ರಿ, ಈ ಶೆಡ್ ಕುರಿ ಪೂರ್ತಿ ನಾನೇ ನೋಡ್ಕೊತೀನಿ. ನೋಡ್ತಾ ಇರ್ರಿ ಹೆಂಗ್ ಸಾಕಿ ಹೆಂಗ್ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ನೀವೇ ದಂಗ ಹೋಗ್ಬಿಟ್ಟು ಕಳ್ದೋಗ್ಬಿಡ್ತೀರಾ. ಏನೋ ಮಾಡ್ರಪ್ಪ, ಸಂಬಳ ಏನು ನಾನು ಸರಿಯಾಗಿ ಕೊಡ್ತೀನಿ, ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಅದ್ರ ತಕ್ಕನಂಗೆ ನಾನಂತೂ ಕೊಡ್ತೀನಿ. ಸರಿ ಸರಿ ಆಯ್ತು ಆಯ್ತು ಚಿಕ್ಕ ಯಜಮಾನ್ರೆ. ಇದೇನೋ ಮಾಡ್ತಾ ಇದೀಯ ನೀನು? ಯಾಕಪ್ಪ ಕುರಿ ವ್ಯಾಪಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಕುರಿ ಶೆಡ್ ಎಲ್ಲ ಹಾಕಿಸ್ತಾ ಇದ್ದೀನಿ? ಯಾರನ್ನ ಕೇಳಿ ಕುರಿ ಶೆಡ್ ಹಾಕಿಸ್ತಾ ಇದೆಯಾ? ನನ್ನೆಲ್ಲ ಒಂದು ಮಾತು ಕೇಳ್ದೆ ನೀನು, ಕುರಿ ಶೆಡ್ ಹಾಕಿಸ್ತೀನಿ ಮಾಡ್ತೀನಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಹಾ, ಒಂದು ಮಾತಿಲ್ಲ ಏನಿಲ್ಲ. ಇಲ್ಲಿ ನಾನು ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಈ ಕುರಿ ಶೆಡ್ಡು ಆ ಶೆಡ್ಡು ಈ ಶೆಡ್ಡು ಅಂತ ಹಾಕೊಂಡು ಕೂತ್ಕೊಂಡ್ರೆ ನೋಡು, ಈ ಜಾಗನೇ ಪರ್ಫೆಕ್ಟ್ ಜಾಗ ಫ್ಯಾಕ್ಟ್ರಿ ಕಟ್ಟಕ್ಕೆಲ್ಲ. ನಾನು ಆಗ್ಲೇ ಅನ್ಕೊಬಿಟ್ಟಿದ್ದೀನಿ ಇಲ್ಲೇ ನಾವು ಕಟ್ಟಬೇಕು ಅಂತ ಹೇಳ್ಬಿಟ್ಟು. ನೋಡು, ನಿನ್ನ ಮಧ್ಯೆ ಬಂದು ಶೆಡ್ಡು ಗಿಡ್ಡು ಅಂತ ಮಾಡಕ್ಕೆ ಮಾತ್ರ ನೀನು ಬರಬೇಡ ಅಪ್ಪ. ನನ್ನ ಹೆಸರಿನಲ್ಲಿರೋದು ಇದು ನನಗೆ ತಾನೇ ಬಂದಿರೋದು. ನಾನು ಕುರಿ ಶೆಡ್ ಆದರೂ ಕಟ್ಕೊತೀನಿ, ರೇಷ್ಮೆ ಶೆಡ್ ಆದರೂ ಕಟ್ಕೊತೀನಿ. ನೀನು ಯಾಕಪ್ಪ ಇಷ್ಟೊಂದೆಲ್ಲ ಹಿಂಗೆ ಮಾತಾಡ್ತಾ ಇದೆಯಾ? ನೀನೇ ಹೇಳ್ದೆ ನೀನೇನು ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ಹಂಗಲ್ಲ ಮಗನೇ, ನೀನು ಫ್ಯಾಕ್ಟ್ರಿ ಓನರ್ ಆಗಿವಂತೆ ನೀನು, ಸರಿನಾ? ಇವಾಗ ನೀನು ಈ ಕೆಲಸ ಎಲ್ಲನೂ ಮಾಡಕ್ಕೆ ಹೋಗ್ಬೇಡ. ನೀನು ಓನರ್ ಆಗಿವಂತೆ. ಈ ಕುರಿ ಶೆಡ್ ಗಿರಿ ಶೆಡ್ ಎಲ್ಲ ಯಾಕೆ, ಫ್ಯಾಕ್ಟ್ರಿ ಕಟ್ಬಿಡೋಣ. ನನ್ನ ಮಾತು ಕೇಳು. ನೀನು ಆರಾಮಾಗೆ ಪಾರ್ಟಿ ಗಿಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ಬೇಕು ನೀನು. ನಾನು ಎಲ್ಲನೂ ಸರ್ವ್ ಮಾಡ್ತೀನಿ. ನೀನು ಏನು ಯೋಚನೆ ಮಾಡ್ಬೇಡ. ನಿನ್ನ ಜೀವನಕ್ಕೆಲ್ಲ ದಾರಿ ಮಾಡಿ ಎಲ್ಲ ಮುಂದುವರ್ಸೋ ಜವಾಬ್ದಾರಿ ನಂದು. ನೀನು ಅದ್ರ ಬಗ್ಗೆ ಯೋಚನೆನೇ ಮಾಡಕ್ಕೆ ಹೋಗ್ಬೇಡ. ಅಂಕಲ್, ಒಬ್ಬ ಮಗ ಕಷ್ಟಪಟ್ಬಿಟ್ಟು ಏನೋ ಮಾಡಬೇಕು ಅಂತ ಹೊರಟಿದ್ರೆ ಅದನ್ನ ನೋಡಿ ಖುಷಿ ಪಡಿ. ಅದ್ಬಿಟ್ಟು ಈ ಥರ ಯಾಕೆ ಮಾಡ್ತಾ ಇದೆಯಾ, ಪಾರ್ಟಿ ಮಾಡು ಅಂತ ಹೇಳ್ತಾ ಇದ್ರಲ್ಲ. ನಿಮಗೆ ಸ್ವಲ್ಪನಾದ್ರು ಸೆನ್ಸ್ ಏನಾದರೂ ಇದೆಯಾ? ಹಾಂ, ನೀವು ಈ ವಯಸ್ಸಲ್ಲಿ ನಿಮಗೆ ಫ್ಯಾಕ್ಟ್ರಿ ಕಟ್ಟಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಷ್ಟೊಂದು ಹುಮ್ಮಸ್ಸು ಐತೆ. ಆದರೆ ನಿಮ್ಮ ಮಗ ಇನ್ನು ಎಷ್ಟು ಚಿಕ್ಕವನು, ಇವ್ನಿಗೆ ಯಾವ ಹುಮ್ಮಸ್ಸು ಬೇಡವಾ? ಬಿಡಿ, ಅವ್ನು ನಾಳೆ ಫ್ಯಾಕ್ಟ್ರಿನೂ ಕೊಡ್ತಾನೆ, ದೊಡ್ಡ ಗಾರ್ಮೆಂಟ್ಸು ಕೊಡ್ತಾನೆ. ಆದರೆ ಸದ್ಯಕ್ಕೆ ಇವಾಗ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಬೇಕಂತೆ, ಓಕೆನಾ? ಈಗ ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಮುಂದೆ ಒಂದು ದೊಡ್ಡ ಫ್ಯಾಕ್ಟ್ರಿನೇ ಕಟ್ಬೋದು ಅವನು. ನೋಡಿ, ನೀವು ಈ ಥರ ಎಲ್ಲ ಅಡ್ಬಾಯ್ ಹಾಕೋದು, ಒಬ್ರಿಗೆ ಮಾಡಬೇಡ ಅದು ಇದು ಅನ್ನೋದು, ಇದೆಲ್ಲ ಬಿಟ್ಬಿಡಿ ಅಂಕಲ್. ನೀನು ಯಾರು ಅದನ್ನೆಲ್ಲ ಹೇಳಕ್ಕೆ? ಅಪ್ಪ, ಅವಳ ಬಗ್ಗೆ ಹಂಗೆ ಮಾತಾಡ್ಬೇಡ, ಹುಷನ್ ಬಗ್ಗೆ. ಅಮ್ಮ ಹೆಂಗೋ ಮಗಳು ಹಂಗೆ, ಇವಳೇನಾದ್ರು ಬದಲಾಗಕ್ಕಾಗ್ತೈತಾ? ನಿನ್ಗೇನೋ ಮೋಡಿ ಮಾಡಿ ಹಾಳು ಮಾಡ್ತಾವಳು. ನಿನ್ನ ಹೊಸಿ ಹುಷಾರಾಗಿರೋ ಇವಳ ಹತ್ರ. ಯಾರು ಮೋಸ ಮಾಡ್ತಾವ್ರೆ ಯಾರು ಹಾಳು ಮಾಡ್ತಾವ್ರೆ ಅಂತ ನನಗೆ ಈಗಾಗಲೇ ಗೊತ್ತಾಗೈತೆ ಅಪ್ಪ. ಇನ್ನೂ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನನಗೆ. ನೋಡಿ, ನಾನಿಲ್ಲಿ ಕುರಿ ಶೆಡ್ಡು ಪಕ್ಕದಾಗ ಇನ್ನೊಂದು ಶೆಡ್ಡನ್ನು ಕಟ್ತಾ ಇದ್ದೀನಿ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಾನು ಇರೋದೇನೇ ಹಿಂಗೆ. ನಾನು ಏನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋ ಅದನ್ನು ಮಾಡೇ ಮಾಡ್ತೀನಿ. ಹಾಗೆ ಹಸುಗೆ ಎಲ್ಲನೂ ಶೆಡ್ ಕಟ್ಟಿಸ್ತಾ ಇದ್ದೀನಿ. ಪ್ರತಿಯೊಂದು ಮಾಡಿ ಎಲ್ಲ ಮೇಂಟೆನೆನ್ಸು ನಾನು ಮಾಡ್ತೀನಿ. ದಯವಿಟ್ಟು ನೀವು ಇಲ್ಲಿಂದ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮಮ್ಮ ಮಾಡಿದ ಎಡ್ವಟ್ಗೆ ಇವತ್ತು ಅನುಭವಿಸಂಗಾಗೈತೆ. ನಿನಗೆ ಇವಳಿಂದ ಒಂದಿನ ಒಂದು ಗತಿ ಬರ್ತೈತಲ್ಲ, ಅವಾಗ ಗೊತ್ತಾಗ್ತೈತೆ ನಿನಗೆ. ಇವ ಯಾಕೆ ಹಿಂಗಾಡ್ತಾವನೆ? ಇಷ್ಟು ದಿನ ಮಗ ಕುಡಿದು ತೂರಾಡಿ ಓಡಾಡ್ತಾ ಇದ್ದ. ಅವಾಗ ಏನು ಮಾತಾಡಲಿಲ್ಲ, ಮುಚ್ಕೊಂಡಿದ್ದ, ಬಾಯಿ ಮುಚ್ಕೊಂಡು. ಇವಾಗ ಪಾಪ ಏನೋ ಉದ್ಧಾರ ಆಗಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಒಳ್ಳೆ ಸಂಬಳ ಕೊಟ್ಬಿಟ್ಟು ಕೆಲಸ ಇಕ್ಕಿಸ್ತಾವನೆ. ಅಂಥದ್ರಾಗ ಮದ್ಯಗೆ ಬಂದ್ಬಿಟ್ಟು ನನ್ನೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಬೇಡ ಬೇಡ ಅಂತವನು. ಈ ಸಾವುಕಾರು ಮಂದಿಗಳು ಕ್ಯಾಮೆಕೆ ಥರನೇ ಅರ್ಥ ಆಗಕ್ಕಿಲ್ಲ ನಂಗಂತೂ. ಇವ್ರಿಗೆಲ್ಲ ಕುಡ್ಕೊಂಡಿದ್ರೇ ಒಳ್ಳೆಯರು ಅಂತ ಅನ್ನಿಸ್ತದೆ. ಯಪ್ಪ ಶಿವನಿ, ನಮ್ಮ ಅಪ್ಪನ ನಾನು ಕುಡ್ಕೊಂಡು ಹೋದೆ ಅಂದರೆ ಮೆಟ್ಟು ಕಳ್ಸ್ಕೊಂಡು ಹಾಕ್ಬಿಡ್ತಾನೆ. ಈ ಅಪ್ಪ ನೋಡು, ಪಾರ್ಟಿ ಮಾಡು ಅಂತ ಹೇಳ್ತಾನೆ. ಅಯ್ಯೋ ಬಿಡಪ್ಪ, ಸಾರಿ ನಿಮ್ಮ ಅಪ್ಪನ ಥರ ಜೋರಾಗಿ ಮಾತಾಡಿದ್ದಕ್ಕೆ. ಅಲ್ಲ, ನನಗೇನು ಇಷ್ಟ ಆಗಲಿಲ್ಲ. ಅಲ್ಲ, ಆ ಥರ ಯಾರಾದರೂ ಮಾಡ್ತಾರಾ? ಬಿಸ್ನೆಸ್ ಮಾಡ್ತಾರೆ ಅಂದಕ್ಕೆ ಪ್ರೋತ್ಸಾಹ ಕೊಡಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಲ್ವಾ? ಅದು ಬಿಟ್ಟು ಅದು ಇದು ಅಂತ ಮಾತಾಡಿದ್ರೆ ನಿಜ ತುಂಬಾ ಬೇಜಾರಾಗುತ್ತೆ. ನೀ ಪಾಪ ಇಷ್ಟೊಂದು ಚೇಂಜ್ ಆಗಿಬಿಟ್ಟು ಏನೇನೆಲ್ಲ ಮಾಡ್ತಾ ಇದೆಯಾ, ಅದನ್ನ ನೋಡಿ ಖುಷಿ ಪಡಬೇಕು ತಾನೇ. ದುಃಖ ಪಡೋರೆ ಜಾಸ್ತಿ ಆಗಿಬಿಟ್ಟಿದಾರಲ್ಲ. ಅಯ್ಯೋ, ಅದ್ರ ಕತೆ ಬಿಡು. ಬಾ ನೋಡು, ಈ ಶೆಡ್ ಇದು ಹೊಸದು, ಓಪನ್, ನಾಳೆನೇ ಓಪನ್ನು. ಹಾಗೇನೆ ಇದ್ರ ಜೊತೆ ಇನ್ನೊಂದು ಶೆಡ್ ಕಟ್ಸಿದ್ದೀನಿ. ಎರಡರಲ್ಲೂ ಫಸ್ಟು ಕುರಿ ವ್ಯಾಪಾರ ಶುರು ಮಾಡಬೇಕು. ಮತ್ತೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ಹಸುಗಳಿಗೆ ಅಂತ ಹೇಳ್ಬಿಟ್ಟು ಮಾಡಿರೋದು. ಹಸುಗಳೇನು ಸದ್ಯಕ್ಕೆ ಜಾಸ್ತಿ ತಂದಿಲ್ಲ, ಸ್ವಲ್ಪ ತಂದ್ಬಿಟ್ಟು ಸಾಕೋಬೇಕು. ಅಲ್ಲಿಗೂ ಕೆಲಸದಲ್ಲೆಲ್ಲ ನೋಡ್ತಾ ಇದ್ದೀನಿ. ಚಿಕ್ಕಜ್ಮನ್ರೆ, ಅದನ್ನು ನಾನೇ ಮಾಡ್ತೀನಿ. ಒಂದನ್ನು ಮಾಡ ಸಾಕು. ಕುರಿನೂ ಮಾಡ್ತೀನಿ ಅಂತೀಯ, ಹಸುನು ನಾನು ನೋಡ್ಕೊತೀನಿ ಅಂತೀಯ, ಎಲ್ಲಾನು ನಿನ್ನೆ ಮಾಡ್ತೀನಿ ಅಂತೀಯ. ದುರಾಸೆ ಯಾಕೋ ನಿನ್ಗೆ? ಸುಮ್ಮನೆ ಮಾಡು, ಕುರಿದ್ ನೋಡ್ಕೊ ನೀನು. ಅಲ್ಲಿಗೆ ಮಾದೇವಂಗೆ ಹೇಳ್ತೀನಿ. ಅವ್ನ ಸಂಬಳ ನಂಗೆ ಕೊಟ್ರೆ ಏನು ಮಾಡಕ್ಕಿಲ್ಲ ಅಂತೀನ? ನಾನು ಸಂದಕೇನಿಯ ಮಾಡ್ತೀನಿ. ನೀವು ನೋಡಿದ್ರೆ ಬುಡತ್ತಾಗೆ ನಿಮ್ಮ ಊರಿಗೆ ಒಳ್ಳೆ ಹಾರ್ಡ್ ವರ್ಕ್ ಮಾಡೋರು ಸಿಗ್ತಾರೆ ಅಲ್ವಾ? ನಾನು ಮಾಡ್ತೀನಿ ಅಂತ. ಅಪ್ಪ ಸದ್ಯ ಮಾಡಲಿ. ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದೀರಾ. ದುಡ್ಡಿರೋಲ್ವಾ, ಪಟ 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 ಅಂತ ರೆಡಿ ಮಾಡಿಸ್ಬಿಡ್ತೀರಾ. ಆದರೆ ನಾನು ತಾನೇ ಏನು ಮಾಡಲಿ? ನಮ್ದು ಹಾಸ್ಪಿಟಲ್ ಅಂತೂ ಮುಗಿಯೋ ಕತೆನೇ ಕಾಣ್ತಿಲ್ಲ. ಅದೊಂದು ಪ್ರಾಬ್ಲಮ್, ಇದೊಂದು ಪ್ರಾಬ್ಲಮ್, ಏನೋ ಒಂದೊಂದು ಪ್ರಾಬ್ಲಮ್ಮು. ಇಲ್ಲಿ ಇನ್ನೂ ಶೆಡ್ಡು ಅಂತಂದಲ್ಲ, ತೋರಿಸ್ಬಾ. ಇದೇನೆ ಇನ್ನೊಂದು ಶೆಡ್ಡು.
ಇರಲಿ ಅಂತೇಳ್ಬಿಟ್ಟು ನೋಡೋಣ ಇಲ್ಲಿ ಮೇಯ್ಸೋಣ ಅಂತೇಳ್ಬಿಟ್ಟು ಇದು ಮಾಡಿದ್ದೀನಿ. ಫಸ್ಟ್ ಇದನ್ನೇ ಕಟ್ಸಿದ್ದು, ಇದನ್ನು ಕಟ್ಸಿದ್ಮೇಲೆ ಒಬ್ಬ ಬಂದು ಇನ್ನೂ ಡಿಫ್ರೆಂಟಾಗಿ ಕಟ್ಕೊಡ್ತೀನಿ ಹಾಗೆ ಹಿಂಗೆ ಅಂತ ಹೇಳ್ದೆ. ನಾನು ಅದಕ್ಕೆ ಸರಿ ಪರವಾಗಿಲ್ಲ ಮತ್ತೆ ಡಿಫ್ರೆಂಟಾಗಿ ಕಟ್ಟು ಅಂತ ಹೇಳಿದ್ರೆ ಕಾತು ತುಂಬ ಚೆನ್ನಾಗಿ ಕಟ್ಟು ಅನ್ನೋದನ್ನ. ಇದು ಏನು ಅಷ್ಟೊಂದು ಕೆಟ್ಟದಾಗಿಲ್ಲ, ಚೆನ್ನಾಗೈತೆ, ನನಗೂ ಇಷ್ಟ ಆಯಿತು. ಇರಲಿ ಇದು ಇರಲಿ ಅದು ಇರಲಿ ಇದ್ರಾಗೊಬ್ಬ ನೋಡ್ಕೊತಾರೆ ಕುರಿನ. ನಾಳೆ ಹೋಗ್ಬಿಟ್ಟು ಕುರಿ ಹಾಕೊಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ಹೋಗಿ ಕುರಿದೆಲ್ಲನೂ ಹಾಕೊಂಬಂದಿಲ್ಲ ಮೇಯ್ಸಕ್ಕೆ ಶುರು ಮಾಡಿಬಿಡ್ಬೇಕು. ನೋಡೋಣ, ನಾಳೆ ಪೂಜೆಗೆ ಮರಿದೇ ಬಂದುಬಿಡಿ. ಬೆಳಿಗ್ಗೆ ಪೂಜೆ, ಆಮೇಲೆ ಮಧ್ಯಾಹ್ನನೇ ಹೋಗ್ಬಿಟ್ಟು ಕುರಿಗಳನ್ನೆಲ್ಲ ತಗೊಂಬರಕ್ಕೆ ಹೋಗ್ತೀನಿ. ಮರಿದಂಗೆ ಬಂದುಬಿಡಿ. ಅಯ್ಯೋ ಖಂಡಿತ, ನೀನು ಇಷ್ಟೊಂದು ಚೇಂಜ್ ಆಗಿರೋದು ನಮ್ಮ ಅಮ್ಮ ಏನಾದರೂ ನೋಡ್ಬಿಟ್ರೆ ಇನ್ನೂ ಖುಷಿ ಪಡ್ಬಿಡ್ತಾರೆ ಗೊತ್ತಾ. ನಮ್ಮಮ್ಮ ಯಾವಾಗೂ ಹೇಳ್ತಾ ಇದ್ರು, ನೀನೇನಾದರೂ ನಿಜವಾದ ಡಾಕ್ಟರ್ ಆಗಿದ್ರೆ ಒಂದ್ಸಲ ಇವನು ಚೇಂಜ್ ಮಾಡು ಅಂತ. ಇವತ್ತಂತೂ ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ಯಾ ನೀನಂತೂ. ನಿಜ, ನನಗಂತೂ ಫುಲ್ ಖುಷಿ ಆಗ್ತಾ ಐತೆ ಮಗನೇ. ಅಮ್ಮ ಮಗನೇ, ತುಂಬ ಚೆನ್ನಾಗಿ ಬಂದೈತೆ ಕುರಿ ಶೆಡ್ಡು, ಎರಡೂ ಭಾಳ ಚೆನ್ನಾಗೈತೆ. ನನಗಂತೂ ಬಹಳ ಇಷ್ಟ ಆಯಿತು ಮಗನೇ. ಅಪ್ಪ, ಅಂತೂ ಇಂತೂ ಚೀತು ಅಂತ ಅನ್ನಿಸ್ಕೊಳ್ಳೋರ ಮಧ್ಯೆ ನೀನಂತೂ ಚೆನ್ನಾಗಿ ಬೆಳೆದ್ಬಿಟ್ಟು ಚೆನ್ನಾಗಿ ತೋರಿಸ್ತಾ ಇದೆಯಲ್ಲ, ಅಷ್ಟೇ ಸಾಕು. ನೋಡೋ, ಇದೊಂದು ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೋ. ಹಿಂಗೆ ಅಂತೀನಿ ಅಂತ ನನ್ನ ಆಸೆ ಕಣೋ. ನೀನು ನಿನ್ನ ತಂಗಿ ಇಬ್ರು ಒಂದಾಗಬೇಕು ಅನ್ನೋದು ನನ್ನ ಭಾಳ ದಿನದ ಆಸೆ. ಒಂದೇ ಒಂದು ಕಿತ್ತ ನಿನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ನಿಧಿ ಮನೆಗೆ ಮಾತಾಡ್ಸ್ಕೊಂಬಿಟ್ಟು ಬಾರೋ ಮಗನೇ. ಪ್ಲೀಸ್ ಕಣೋ, ನಿಮ್ಮ ಅಮ್ಮಂಗೋಸ್ಕರ ನೀವಿಬ್ರು ಜೊತೆಯಾಗಿ ಖುಷಿಯಾಗಿರೋದನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಭಾಳ ಆಸೆ ಕಣಲ್ಲ ನನಗೆ. ಏನು ಮಾಡ್ತೀಯ, ನಮ್ಮದು ಕರ್ಮ. ನೀವಿಬ್ರು ಯಾವುದೋ ಒಂದು ಉದ್ದೇಶಕ್ಕೆ ದೂರ ಆಗೋಗ್ಬಿಟ್ರಿ. ಆಸ್ತಿ ನಿನ್ನ ತಂಗಿ ಕೊಟ್ಟಿದ್ದೀನಿ ಅಂತ ಏನು ಬೇಜಾರು ಮಾಡ್ಕೋಬೇಡ. ಅವಳು ನಿಧಿ ಭಾಳ ಒಳ್ಳೆಯವಳು ಕಣ. ಅವಳಷ್ಟು ಒಳ್ಳೆ ತಂಗಿ ನಿಂಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಮಗನೇ. ಒಂದೇ ಒಂದು ಕಿತ್ತ ನಿನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಪಾಪ ಮದುವೆ ಆಗವಳೆ ಕಣ. ಹಾಂ ಆಂಟಿ, ನೀವು ಇದನ್ನ ಮಗನ ಹತ್ರ ರಿಕ್ವೆಸ್ಟ್ ಬೇರೆ ಮಾಡ್ಕೋಬೇಕಾ? ಹೋಗ್ತಾನೆ ಬಿಡಿ, ಸ್ವಂತ ತಂಗಿ ಅಲ್ವಾ, ಹೋಗ್ದೆ ಇನ್ನೇನು ಮಾಡ್ತಾನೆ? ಹಾಂ, ನಾಳೆ ಬೇರೆ ಶೆಡ್ದೆಲ್ಲ ಪೂಜೆ ಐತೆ, ಪೂಜೆಗಾದರೂ ಕರೆಯೋಕ್ಕೆ ಹೋಗ್ತಾನೆ. ನೋಡಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಆಂಟಿ. ನಿಮ್ಮ ಮಕ್ಳು ಇಬ್ರು ಆರಾಮಾಗಿ ಖುಷಿಯಾಗಿದ್ದಾರೆ, ನೀವು ಅದಕ್ಕೆ ಖುಷಿ ಪಟ್ಕೊಳ್ಳಿ, ಓಕೆನಾ? ನಿಮ್ಮ ಮಗ ಈಗ ಮೊದಲು ಥರ ಇಲ್ಲ, ಪೂರ್ತಿ ಬದಲಾಗ್ಬಿಟ್ಟಿದ್ದಾನೆ. ನಿಮಗೆ ಕಾಣಿಸ್ತಾ ಇರಬೇಕಲ್ವಾ? ನೋ ನಾನು ಹೋಗ್ಬಿಟ್ಟು ನಿಧಿನ ಕರೆಯಲ್ಲ. ನನಗೂ ಅವಳಿಗೂ ಮೊದಲಿಂದನೂ ಆಗ್ಬರಲ್ಲ. ಈಗ ಸುಮ್ಮನೆ ಸಡನ್ನಾಗೆಲ್ಲ ಕರೆದು ಮಾಡಿ ಚೀತು ಸುಮ್ಮನೆ ನಂಗೆ ಇಷ್ಟ ಆಗಲ್ಲ ಬಿಡು. ನನಗೆ ಅವನನ್ನ ಕಂಡ್ರೂ ಆಗಲ್ಲ, ಅವಳನ್ನ ಕಂಡ್ರೂ ಆಗಲ್ಲ, ಇಬ್ಬರನ್ನ ಕಂಡ್ರೂ ಗಂಡ ಹೆಂಡತಿಗಳು ಇಬ್ಬರನ್ನ ಕಂಡ್ರೂ ಆಗಲ್ಲ ನನಗೆ. ಇದೊಂದು ವಿಚಾರದಾಗೆ ಪ್ಲೀಸ್ ಬಲ್ವಂತ ಮಾಡಿಬಿಡು ಉಷಾ. ನೋಡು, ಜೀವನದಲ್ಲಿ ಏನು ಶಾಶ್ವತ ಅಲ್ಲ, ಸರಿನಾ? ನೀನು ಇಷ್ಟೊಂದು ಚೇಂಜ್ ಆಗಿದ್ಯಾ. ನನ್ನ ಮಾತು ಕೇಳಿದಕ್ಕೆ ನಿಂಗೆ ಎಂದಾದರೂ ಕೆಟ್ಟದಾಗಿದೆಯಾ? ಇಲ್ಲ ತಾನೇ, ಎಲ್ಲ ಒಳ್ಳೇದಾಗಿದೆ. ನೀನು ಖುಷಿಯಾಗಿದೆಯಾ, ನೆಮ್ಮದಿಯಾಗಿದೆಯಾ? ಇದಕ್ಕಿನ್ನೂ ಏನಾದರೂ ನಿನಗೆ ಬೇಕಾ ಹೇಳು? ನೋಡು, ನನ್ನ ಮಾತು ಕೇಳು. ಸುಮ್ಮನೆ ಹೋಗಿ ಮಾತಾಡಿಸ್ಕೊಂಡು ಒಂದ್ಸಲ ಪೂಜೆ ಕರೆದು ಬಾ. ನಿನ್ನ ತಂಗಿ ಏನಾದರೂ ನಿನ್ನ ಪೂಜೆಗೆ ಏನಾದರೂ ಬರಲಿಲ್ಲ, ನಿಮ್ಮ ಶೆಡ್ ಪೂಜೆಗೆ ಅಂತ ಹೇಳಿದ್ರೆ ಖಂಡಿತ ನೀನಂತೂ ಹೋಗೋಕ್ಕೆ ಹೋಗ್ಬೇಡ, ಮತ್ತೆ ಮಾತಾಡಿಸ್ಬೇಡ ಇನ್ನು ಜೀವನದ ತನಕನೂ. ಆದರೆ ಒಂದೇ ಒಂದ್ಸಲ ಕರಿ, ಬಂದರೆ ಇಬ್ಬರು ಸಂಬಂಧನೂ ಚೆನ್ನಾಗಿರ್ತೈತಲ್ವಾ? ಅಲ್ಲ, ಇಷ್ಟು ದಿನ ಮಾತಾಡಿಲ್ಲ ಏನಿಲ್ಲ, ಈಗ ಸದ್ಯ ಸಡನ್ನಾಗಿ ಹೋಗ್ಬಿಟ್ಟು ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ನನಗೂ ಒಂಥರ ಆಯ್ತದೆ. ಸರಿ ಆಯಿತು. ಅದು ಅಲ್ಲ, ಆಯಿತು ಅಂತ ಅಲ್ಲ, ನೋಡ್ತೀನಿ, ಇನ್ನೂ ಸ್ವಲ್ಪ ಯೋಚನೆ ಮಾಡಿ ನೋಡ್ತೀನಿ ಏನು ಮಾಡಬೇಕು, ಮಾತಾಡ್ಸೋದ ಬೇಡವಾ ಅವಳನ್ನ ಅಂತ. ಅವಳಿಗೆ ಸಿಕ್ಕಾಪಟ್ಟೆ ದುರಂಕಾರ. ಅಣ್ಣ ಅಂತ ಪ್ರೀತಿ ಇದ್ದರೆ ಅವಳೇ ಬಂದುಬಿಟ್ಟು ನನ್ನನ್ನು ಮಾತಾಡ್ಸೋಳು. ಅವಳಿಗೆ ಅಣ್ಣ ಅನ್ನೋ ಯಾವ ಪ್ರೀತಿನೂ ಇಲ್ಲ. ಅದಕ್ಕೇನೆ ಅವಳಂತೂ ಎಂದೂ ಮಾತಾಡ್ಸಿಲ್ಲ, ಅವಳು ಮಾತಾಡ್ಸೋಕೆ ಮುಂದೆ ಬರೋದು ಇಲ್ಲ ಅವಳಂತೂ. ಸುಮ್ಮನಿರೋ, ಅವಳು ನಿನಗೋಸ್ಕರ ಏನೆಲ್ಲ ಮಾಡೋಳೆ, ಎಷ್ಟೆಲ್ಲ ಕಷ್ಟಪಟ್ಟವಳೆ. ಅವಳು ತೋರಿಸ್ಕೊಳಕ್ಕಿಲ್ಲ, ಹಿಂದ್ಗಡೆನೇ ಇಕ್ಕೊಂಡು ಮನ್ಸಾಗೆ ಇಕ್ಕೊಂಡು ಮಾಡ್ತಾ ಇರ್ತಾಳೆ. ನೀನು ಮನ್ಸಾಗೂ ಇಕ್ಕೊಳಕ್ಕಿಲ್ಲ, ಎದುರುಗಡೆನೂ ಇಕ್ಕೊಳಕ್ಕಿಲ್ಲ, ತಂಗಿ ಅಂತ ಕ್ಯಾರೇನೋ ಅನ್ನಕ್ಕಿಲ್ಲ ಅಂತ ಬೊಡ್ಡ ಇದ್ದ ನೀನು. ನೋಡ್ಲಾ, ಏನೋ ಆಗಿದ್ದೆಲ್ಲ ಆಗೋಯ್ತು ನೋಡಪ್ಪ. ನಾವು ಸಂದಕ್ಕಿರಬೇಕು. ನಿಮ್ಮ ಅಪ್ಪನ ಕತೆ ನಿಂಗೆ ಇನ್ನೂ ಗೊತ್ತಿಲ್ಲ, ನಿಮ್ಮ ಅಪ್ಪ ಎಂತನು ಅಂತ ಹೇಳ್ಬಿಟ್ಟು. ನಾಳೆ ನೀವಿಬ್ರು ಒಂದಾಗಿದ್ರೆ ತಾನೇ ಯಾರನ್ನ ಬಂದ್ರೆ ನಾಳೆ ಕೆದರ್ಸಕ್ಕಾಗೋದು. ನೀವೇ ಇಬ್ರು ಕೊಚ್ಚನಾಯಿಗಳು ಥರ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೊಬ್ರು ಬಂದರೆ ಆಡಳಿತ ನಡೆಸ್ತಾರೆ. ನೋಡು, ಸುಮ್ಮನೆ ನಾನು ಹೇಳ್ದಂಗೆ ಕೇಳು. ಹೋಗು, ತಂಗಿ ನೀನು ಇಬ್ರು ಸಂದಕ್ಕಿರ್ರಿ, ಅಷ್ಟೇ ಸಾಕು ಕಣಪ್ಪ. ಈ ಜನ್ಮಕ್ಕೆ ನನಗೆ ಇನ್ನೇನೂ ಕೊಡಬೇಡ್ರಿ. ನಾನು ಆವತ್ತಿಂದ ಆಸೆ ಇದ್ದಿದ್ದು ಅಷ್ಟೇ, ನನ್ನ ಇಬ್ಬರು ಮಕ್ಕಳು ಸುಖವಾಗಿ ಸಂತೋಷವಾಗಿರಬೇಕು ಅಂತ ಹೇಳ್ಬಿಟ್ಟು, ಸುಖವಾಗಿ ಸಂತೋಷವಾಗಿ ಇಬ್ರು ಇರೋದು ನಾನು ಕಣ್ಣಾರೆ ನೋಡಬೇಕು ಕಣಪ್ಪ. ಸರಿ ಕಣಮ್ಮ, ನೋಡ್ತೀನಿ ಅಂತ ಹೇಳಿದ್ನಿಲ್ಲ ಬಿಡು. ಪದೇ ಅದನ್ನೇನು ಮಾತಾಡೋಕೆ ಹೋಗ್ಬಿಡ. ಸರಿ, ಕುರಿ ಶೆಡ್ ಎಲ್ಲ ನೋಡ್ಕೊಳಮ್ಮ, ಚೆನ್ನಾಗೈತೆ ಅಂತ ಅನ್ನಿಸ್ತೈತೆ. ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕ. ಪುರೋಹಿತರಿಗೆಲ್ಲ ಹೇಳ್ ಬರೋದಾ ಇಲ್ಲ ನಾವೇ ಪೂಜೆ ಮಾಡ್ಕೊಳ್ಳೋದ ಏನೋ ನೋಡು. ಪೂಜೆಗೊಂದು ವ್ಯವಸ್ಥೆ ಮಾಡಿಬಿಡು. ಆಯ್ತು ಮಗನೇ.